ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ಪರೀಕ್ಷಿತ್ ಅಸ್ಟ್ರೋಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಯಾವ ರಾಶಿಯವರು ಅತಿ ಹೆಚ್ಚು ಪ್ರೀತಿಯಲ್ಲಿ ಮೋಸ ಹೋಗ್ತಾರೆ ಮತ್ತು ಕಣ್ಣೀರಾಗ್ತಾರೆ ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಒಂದೇ ವಿಡಿಯೋದಲ್ಲಿ ಎಲ್ಲ ರಾಶಿಗಳ ಬಗ್ಗೆ ನನಗೆ ಹೇಳೋಕ್ಕಾಗಲ್ಲ, ಯಾಕಂದರೆ ವಿಡಿಯೋ ಫುಲ್ ಲೆಂತಿ ಆಗುತ್ತೆ. ಸೊ ಸೀರೀಸ್ ಮಾಡ್ತೀನಿ, ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಈ ಥರ ಸೀರೀಸ್ ಮಾಡ್ತಾ ಹೋಗ್ತೀನಿ. ನಿಮ್ಮ ರಾಶಿ ಯಾವುದಿದೆ ಅದನ್ನು ನೋಡ್ತಾ ಹೋಗಿ, ಸೊ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಮೂರನೆಯ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಸೇರಿದ ಜನರು ತುಂಬ ಸತ್ಯವಂತರಾಗಿರುತ್ತಾರೆ, ತುಂಬ ಧೈರ್ಯವಂತರಾಗಿರುತ್ತಾರೆ, ಹಾಗೆಯೇ ಧರ್ಮವಂತರಾಗಿರುತ್ತಾರೆ. ಇವರು ಯಾರನ್ನಾದರೂ ಪ್ರೀತಿಸಿದರೆ ಅವರಿಗಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಳ್ಳುತ್ತಾರೆ. ವೃಶ್ಚಿಕ ರಾಶಿಗೆ ಸೇರಿದ ಜನರು ತಮ್ಮ ಭಾವನೆಗಳನ್ನು, ನೋವನ್ನು ಯಾರೊಂದಿಗೂ ಹಂಚಿಕೊಳ್ಳೋದಿಲ್ಲ. ಈ ವಿಷಯ ಇವರ ಸಮಸ್ಯೆಗೆ ಕಾರಣವಾಗುವ ಸಾಧ್ಯತೆ ಹೆಚ್ಚು. ಇವರ ವೀಕ್ನೆಸ್ ಏನು ಅಂದರೆ, ವೃಶ್ಚಿಕ ರಾಶಿಯವರ ವೀಕ್ನೆಸ್ ಏನು ಅಂದರೆ, ತಮ್ಮ ಸಂಗಾತಿಯು ತಾವು ಇಷ್ಟಪಟ್ಟಂತೆಯೇ ತಮ್ಮನ್ನು ತಾವು ಇಷ್ಟಪಡುತ್ತಾರೆ ಎಂದು ಭಾವಿಸುತ್ತಾರೆ. ಆದರೆ ಕೆಲವು ಬಾರಿ ಇವರ ಸಂಗಾತಿ ಇವರ ಭಾವನೆಗಳನ್ನು ನಿರ್ಲಕ್ಷಿಸುತ್ತಾರೆ, ಆಮೇಲೆ ಇವರನ್ನು ಅವಾಯ್ಡ್ ಮಾಡುತ್ತಾರೆ. ಇವರ ಫೀಲಿಂಗ್ಸ್ ಜೊತೆ ಇವರ ಸಂಗಾತಿ ಆಟ ಆಡುತ್ತಾರೆ, ಮೋಸ ಮಾಡುತ್ತಾರೆ. ವೃಶ್ಚಿಕ ರಾಶಿಯ ಜನರು ಸ್ವಭಾವತ್ ಸಾಕಷ್ಟು ಭಾವುಕರಾಗಿರುತ್ತಾರೆ. ತಮ್ಮ ನೋವನ್ನು ತಮ್ಮ ಮನಸ್ಸಲ್ಲಿಯೇ ನೋವನ್ನು ಅನುಭವಿಸುತ್ತಾರೆ. ಇವರ ನೋವನ್ನು ಯಾರೊಂದಿಗೂ ಹಂಚಿಕೊಳ್ಳೋದಿಲ್ಲ. ಇದೇ ಇವರ ಮೇನ್ ಪ್ರಾಬ್ಲಮ್. ಇವರು ತಮ್ಮ ಸಂಗಾತಿಗೆ ಎಷ್ಟು ನಿಷ್ಠಾವಂತರಾಗಿರುತ್ತಾರೆ ಎಂದರೆ, ಅವರ ಸಂಗಾತಿಗೋಸ್ಕರ ಏನು ಮಾಡಲು ರೆಡಿಯಾಗಿರುತ್ತಾರೆ. ಆದರೆ ಇವರ ಸತ್ಯ, ನಿಷ್ಠತೆ, ಪ್ರಾಮಾಣಿಕತೆ ಕಲಿಯುಗದಲ್ಲಿ ಕಣ್ಣೀರು ಹಾಕಿಸುತ್ತೆ ಮತ್ತು ಮೋಸ ಮಾಡಿಸುತ್ತೆ. ಸೊ ನನ್ನ ಸಜೆಷನ್ ಏನಂದರೆ, ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಪಾಡಿಗೆ ನೀವು ಇರಿ. ನಿಮಗೆ ಎಷ್ಟು ಪ್ರೀತಿ ಕೊಡಬೇಕನ್ನಿಸುತ್ತೋ ಅಷ್ಟು ಪ್ರೀತಿ ಕೊಡಿ ನಿಮ್ಮ ಸಂಗಾತಿಗೆ. ಆದರೆ ತುಂಬ ಅಟ್ಯಾಚ್ಮೆಂಟ್ ಇರಬೇಡಿ. ನಿಮ್ಮ ಋಣ ಎಲ್ಲಿಯ ತನಕ ಇರುತ್ತೋ ಅಲ್ಲಿಯ ತನಕ ನಿಮ್ಮ ಸಂಗಾತಿ ನಿಮ್ಮ ಜೊತೆ ಇರ್ತಾರೆ. ಸೊ ಬಿಟ್ಟು ಹೋದ್ಮೇಲೆ ನೀವು ಜಾಸ್ತಿ ಚಿಂತೆ ಪಡೋಕ್ಕೆ ಹೋಗಬೇಡಿ, ಆರಾಮಾಗಿರಿ. ಅವರು ಹೋದ್ಮೇಲೆ ಭಗವಂತ ಇನ್ನೊಬ್ಬರನ್ನು ಕೊಟ್ಟೇ ಕೊಡ್ತಾನೆ. ಇದು ನನ್ನ ಸಜೆಷನ್ ವೃಶ್ಚಿಕ ರಾಶಿಯವರಿಗೆ. ಫಸ್ಟ್ ರಾಶಿ ಮಕರ ರಾಶಿ. ಮಕರ ರಾಶಿಗೆ ಸೇರಿದ ಜನರು ತಮ್ಮ ಜವಾಬ್ದಾರಿಗಳಲ್ಲಿ ಎಷ್ಟು ಮುಳುಗಿರ್ತಾರೆ ಎಂದರೆ, ಇವರ ಜೀವನದಲ್ಲಿ ಪ್ರೀತಿಗಾಗಿ ಸಮಯವೇ ಇರುವುದಿಲ್ಲ ಎಂದು ಭಾವಿಸುತ್ತಾರೆ. ಇವರು ತಮ್ಮ ಕೆಲಸದಲ್ಲಿ ಸಾಕಷ್ಟು ಕಾರ್ಯನಿರತರಾಗಿರುತ್ತಾರೆ. ಹಾಗಾಗಿ ಇವರು ಪ್ರೀತಿಯ ಕಡೆಗೆ ಹೆಚ್ಚಿನ ಗಮನವನ್ನು ನೀಡಲು ಸಾಧ್ಯವಾಗೋದೇ ಇಲ್ಲ ಮತ್ತು ಇವರು ಮೋಸಕ್ಕೆ ಒಳಗಾಗುವ ಸಾಧ್ಯತೆ ಜಾಸ್ತಿ ಇರುತ್ತದೆ. ಮಕರ ರಾಶಿಯವರು ತಮ್ಮ ಜೀವನದಲ್ಲಿ ತುಂಬ ಅಂದರೆ ತುಂಬ ಕಣ್ಣೀರು ಹಾಕಿರ್ತಾರೆ. ಅವರು ಅನುಭವಿಸಿದ ನೋವು ಅವರಿಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಿರುವುದಿಲ್ಲ. ಅಷ್ಟು ಇನ್ನೋಸೆಂಟ್, ಮುಗ್ಧತೆ ಇರುತ್ತಾರೆ. ಅವರ ನೋವನ್ನು ಅವರ ಮನಸ್ಸಿನಲ್ಲಿಯೇ ತಾವೇ ಅನುಭವಿಸುತ್ತಾರೆ, ಹೊರಗಡೆ ಯಾರಿಗೂ ಶೇರ್ ಮಾಡುವುದಿಲ್ಲ. ಅಷ್ಟು ಇನ್ನೋಸೆಂಟ್ ಸ್ವಭಾವದವರು ಮಕರ ರಾಶಿಯವರು. ಮಕರ ರಾಶಿಗೆ ಸೇರಿದ ಜನರು ತುಂಬ ನಿಷ್ಠಾವಂತರಾಗಿರುತ್ತಾರೆ, ಹಾಗೆ ಸತ್ಯವಂತರಾಗಿರುತ್ತಾರೆ. ಆದರೆ ಇವರ ಸಂಗಾತಿ ಇವರ ಕೆಲಸದ ಬಗೆಗೆ ಜವಾಬ್ದಾರಿಗಳನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ. ಕಲಿಯುಗದಲ್ಲಿ ಇವರ ಸತ್ಯ, ಧರ್ಮ, ನಿಷ್ಠಾವಂತತೆ ಇರೋ ಗುಣ ಇವರಿಗೆ ಕಣ್ಣೀರು ಹಾಕುವ ಪರಿಸ್ಥಿತಿ ಬರುತ್ತದೆ. ಇದೇ ವಿಧಿ. ಮಕರ ರಾಶಿಯವರ ಸಂಗಾತಿ ಮಕರ ರಾಶಿಯವರನ್ನು ಯಾಕೆ ಬಿಟ್ಟು ಹೋಗ್ತಾರೆ ಅಂದರೆ, ಮಕರ ರಾಶಿಯವರು ಯಾವಾಗಲೂ ಕೆಲಸದಲ್ಲಿಯೇ ಮಗ್ನನಾಗಿರುತ್ತಾರೆ. ತಮ್ಮ ಸಂಗಾತಿಗೆ ಸಮಯ ಕೊಡಲು ಸಮಯವೇ ಇರುವುದಿಲ್ಲ. ಯಾವಾಗಲೂ ಕರಿಯರ್ ಬಗ್ಗೆನೇ ಚಿಂತೆ ಇರುತ್ತೆ. ಆಮೇಲೆ ನಾನು ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಇಷ್ಟು ಹೆಸರು ಮಾಡಬೇಕು, ಇಷ್ಟು ದುಡ್ಡು ಮಾಡಬೇಕು ಅನ್ನೋದೇ ಇವರ ಮೈಂಡಲ್ಲಿರುತ್ತೆ. ಸೊ ಹೀಗಾಗಿ ಇವರ ಸಂಗಾತಿ ಇವರನ್ನು ಅರ್ಥ ಮಾಡಿಕೊಳ್ಳೋಕೆ ಕಷ್ಟ ಆಗುತ್ತದೆ. ಆದ್ದರಿಂದ ಇವರ ಸಂಗಾತಿ ಇವರನ್ನು ಬಿಟ್ಟು ಹೋಗ್ತಾರೆ. ಇವರನ್ನು ಬಿಟ್ಟು ಹೋದ್ಮೇಲೆ ಮಕರ ರಾಶಿಯವರು ತುಂಬ ಕಣ್ಣೀರಾಗ್ತಾರೆ, ಆಮೇಲೆ ತುಂಬ ನೋವನ್ನು ಅನುಭವಿಸ್ತಾರೆ. ಸೊ ನನ್ನ ಸಜೆಷನ್ ಏನಂದರೆ, ಮಕರ ರಾಶಿಯವರು ನಿಮ್ಮ ಸಂಗಾತಿಗೆ ತುಂಬ ಸಮಯವನ್ನು ಕೊಡಿ, ಪ್ರೀತಿಯನ್ನು ಕೊಡಿ. ಇಷ್ಟು ಕೊಟ್ಟರೆ ನಿಮ್ಮ ಸಂಗಾತಿ ನಿಮ್ಮನ್ನು ಬಿಟ್ಟು ಹೋಗಲ್ಲ. ಸೊ ಇದು ಮೇನ್ ರೀಸನ್ ಮಕರ ರಾಶಿಯವರ ವೀಕ್ನೆಸ್ ಅಂತ ಹೇಳ್ಬೋದು. ಎರಡನೆಯ ರಾಶಿ
ಕನ್ಯಾ ರಾಶಿಗೆ ಸೇರಿದ ಜನರು ಬಹಳ ಪರ್ಫೆಕ್ಟ್ ಆಗಿರುತ್ತಾರೆ ಮತ್ತು ಇವರು ಯಾವಾಗಲೂ ಎಲ್ಲ ವಿಷಯಗಳಲ್ಲಿಯೂ ಸರಿಯಾದದ್ದನ್ನೇ ಮಾಡಲು ಬಯಸುತ್ತಾರೆ. ಇವರಿಗೆ ಪ್ರತಿಯೊಂದು ವಿಷಯವೂ ಒಂದು ಆದರ್ಶವಾಗಿರುತ್ತದೆ. ವಿಶೇಷವಾಗಿ ಕನ್ಯಾ ರಾಶಿಯವರ ಪ್ರೀತಿಯ ವಿಷಯದಲ್ಲಿ ಇವರು ತಮ್ಮ ಸಂಗಾತಿಯ ಮೇಲೆ ಬಹಳಷ್ಟು ಆಸೆ ಆಕಾಂಕ್ಷೆಗಳನ್ನು ಹೊಂದಿರುತ್ತಾರೆ. ಇದರಿಂದಾಗಿ ಅವರ ಪ್ರೀತಿಯಲ್ಲಿ ಒತ್ತಡ ಎದುರಾಗಿ ಅವರ ಸಂಬಂಧ ಮುರಿದು ಹೋಗುತ್ತದೆ. ಕನ್ಯಾ ರಾಶಿಯವರ ಪ್ರೀತಿಯ ಪ್ರಪಂಚನೇ ಬೇರೆ ಇರುತ್ತೆ. ಅವರ ಕನಸು ತುಂಬ ಜಾಸ್ತಿ ಇರುತ್ತೆ ಅವರ ಸಂಗಾತಿಯ ಮೇಲೆ. ಹಾಗಾಗಿ ಇದರಿಂದಾಗಿ ಅವರ ಒತ್ತಡ ಜಾಸ್ತಿ ಆಗುತ್ತದೆ. ಇದರಿಂದಾಗಿ ಇವರ ಪ್ರೀತಿ ಮುರಿದು ಹೋಗುತ್ತದೆ. ಕನ್ಯಾ ರಾಶಿಗೆ ಸೇರಿದ ಜನರು ತಮ್ಮ ಆಸೆಗಳನ್ನು ಪೂರ್ಣಗೊಳಿಸುವಲ್ಲಿ ತಮ್ಮ ಸಂಗಾತಿಗೆ ಹೆಚ್ಚಿನ ಒತ್ತಡವನ್ನು ನೀಡುತ್ತಾರೆ. ಇದರಿಂದಾಗಿ ಇವರ ಸಂಗಾತಿ ಇವರ ಆಸೆಗಳನ್ನು ಈಡೇರಿಸಲು ಆಗದೇ ಇಲ್ಲ. ಇವರು ಒತ್ತಡಕ್ಕೆ ಒಳಗಾಗಿ ಈ ರಾಶಿಯವರು ತಮ್ಮ ಸಂಗಾತಿಯನ್ನು ಬಿಟ್ಟು ಹೋಗ್ತಾರೆ. ಹಾಗೆಯೇ ಪ್ರೀತಿಯಲ್ಲಿ ಜಾಸ್ತಿ ಮೋಸ ಹೋಗೋ ಸಾಧ್ಯತೆಯೂ ಇರುತ್ತದೆ. ತುಂಬ ಕಣ್ಣೀರಾಗ್ತಾರೆ ಕನ್ಯಾ ರಾಶಿಯವರು. ಕನ್ಯಾ ರಾಶಿಯವರ ಸಂಗಾತಿ ಕನ್ಯಾ ರಾಶಿಯವರನ್ನು ಯಾಕೆ ಬಿಟ್ಟು ಹೋಗ್ತಾರೆ ಅಂದರೆ ಇವರ ಅತಿಯಾದ ಪ್ರೀತಿನೇ ಇವರಿಗೆ ಮುಳುವಾಗುತ್ತದೆ ವೀಕ್ಷಕರೇ. ಹೌದು, ಕನ್ಯಾ ರಾಶಿಯವರು ತುಂಬ ಪ್ರೀತಿ ತೋರಿಸ್ತಾರೆ, ಆಮೇಲೆ ತುಂಬ ಕೇರ್ ಮಾಡ್ತಾರೆ. ಸೊ ಇದು ಅವರ ಸಂಗಾತಿಗೆ ಕಿರಿಕಿರಿ ಆಗುತ್ತದೆ. ಇದರಿಂದಾಗಿ ಇವರ ಸಂಗಾತಿ ಇವರನ್ನು ಬಿಟ್ಟು ಹೋಗ್ತಾರೆ ವೀಕ್ಷಕರೇ. ಸೊ ನನ್ನ ಸಜೆಷನ್ ಏನಂದರೆ ಕನ್ಯಾ ರಾಶಿಯವರಿಗೆ ನಿಮ್ಮ ಪ್ರೀತಿ ಯಾವ ರೀತಿ ಕೊಡಬೇಕಂದ್ರೆ ಅವರಿಗೆ ಕಿರಿಕಿರಿ ಆಗಬಾರ್ದು. ಸೊ ಆ ಥರ ನೀವು ಅವರನ್ನು ಕೇರ್ ಮಾಡಬೇಕು. ಸೊ ಅವರ ಪಾಡಿಗೆ ಅವರನ್ನು ಬಿಡಬೇಕು. ನಿಮ್ಮ ಸಂಗಾತಿಯನ್ನು ಅವರ ಪಾಡಿಗೆ ಅವರನ್ನು ಬಿಟ್ಟರೆ ನಿಮ್ಮ ಪ್ರೀತಿ ಮುರಿದು ಹೋಗಲ್ಲ. ಸೊ ಇದು ನನ್ನ ಸಜೆಷನ್ ಕನ್ಯಾ ರಾಶಿಯವರಿಗೆ.